ಇದು ನ್ಯಾಯನಾ? ಆದರೆ ಅನ್ನೋದು ಯಾಕೆ? ಇದು ನ್ಯಾಯ ಅಲ್ಲ ಅಂತಂದ್ರೆ ಮುಗ್ದೋಯ್ತು. ನೋಡ, ಕೇಂದ್ರ ಸರ್ಕಾರ ಹೇಗೆ ಅನ್ಯಾಯ ಮಾಡ್ತಾ ಇದೆ, ಮಲ್ತಾಯಿ ಧೋರಣೆ ತಾಳ್ತಾ ಇದೆ ಅಂತಕ್ಕಂಥಕ್ಕೆ ನಿಮ್ಗೆ ಉದಾಹರಣೆ. ದಯಮಾಡಿ ಪ್ರಹ್ಲಾದ್ ಜೋಶಿ ಹೋಗಿದಾರ ಇಲ್ಲಿವರೆಗೆ? ಅವ್ರ ಕನ್ಸರ್ನ್ ಮಿನಿಸ್ಟರ್ ಅವರು ಬಿಜೆಪಿ ಅವರು ರಾಜಕಾರಣ ಅಲ್ಲೇ ಹೋಗಿ ಮಲಗಿದ್ದಾರೆ. ವಿಜೇಂದ್ರ ಯಾರು? ಸತೀಶ್ ಜಾರಕಿಹೊಳಿ ಅವರು 2200 ರೂಪಾಯಿ ಫಿಕ್ಸ್ ಮಾಡಿದ್ದು DC ಅವರಿಗೆ ಹೇಳಿದಂಥದ್ದು. ಈಗ ನೋಡಪ್ಪ, ರೈತರು ಜೊತೆ ನಮಗೆ ಸಿಂಪತಿ ಇದೆ, ರೈತರ ಪರವಾಗಿದೆ ನಮ್ಮ ಸರ್ಕಾರ. ಗೊತ್ತಾಯ್ತಾ? ನಾವು ಎಷ್ಟು ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸಕ್ಕರೆ ಮಾಲೀಕರಿಂದ, ಕಾರ್ಖಾನೆಗಳ ಮಾಲೀಕರಿಂದ ಕೊಡಿಸ್ಲಿಕ್ಕೆ DC ಮೂಲಕ ಹೇಳಿ ಕಳಿಸಿದ್ದೀವಿ. ನಾಳೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಮೀಟಿಂಗ್ ಕರೆದಿದ್ದೀನಿ. ರೈತರ ಪ್ರತಿನಿಧಿಗಳನ್ನು ಕೂಡ, ರೈತ ಮುಖಂಡರ ಪ್ರತಿನಿಧಿಗಳ ಮೀಟಿಂಗನ್ನು ಕರೆದಿದ್ದೀನಿ. ನಾಳೆ ಕೂಲಂಕಷವಾಗಿ ಚರ್ಚೆ ಮಾಡ್ತೀವಿ. ಪ್ರಧಾನಮಂತ್ರಿಗಳಿಗೆ ಭೇಟಿ ಕೊಡ್ತಕ್ಕಂಥ ಲೆಟರ್ ಕೂಡ ಬರೀತೀನಿ. ಅವರು ಅನುಮತಿ ಕೊಟ್ಟರೆ ಭೇಟಿ ಮಾಡ್ತೀನಿ. ಕೂಡಲೇ ಕರೀರಿ ಅಂತ ಹೇಳಿದ್ದೀನಿ. ಹೌದು, ಎಂಪಿಗಳಿಗೂ ಕರೆದಿದ್ದೀನಿ. ಅಲ್ಲ, ಸಹಜವಾಗಿ ನಮ್ಮ ಪಾರ್ಟಿ ಎಂಪಿದಂತೂ ಮಾಡ್ತಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಸಮಯ ನಿಗದಿಪಡಿಸಿಕೊಂಡು MSP ಶುಗರ್ ಎಕ್ಸ್ಪೋರ್ಟ್ನಲ್ಲಿ ಆಗಿರ್ತಕ್ಕಂಥ ನಿಲುವಿನ ಬದಲಾವಣೆಯಿಂದ ಆಗಿರುವಂಥ ಏನೊಂದು ಬಹಳಷ್ಟು ತೊಂದರೆ ಆಗಿದೆ ಅದು. ಆಮೇಲೆ FRP, ಆಮೇಲೆ ರಿಕವರಿ ಲಿಂಕ್ಡ್ FRP, ಅದರ ಜೊತೆಗೇ ನಮ್ಮ ಎಥಿನಾಲ್ ನಮ್ಮ ರಾಜ್ಯಕ್ಕೆ ಕಡಿಮೆ ಮಾಡಿ ಬೇರೆ ರಾಜ್ಯಗಳಿಗೆ ಹೆಚ್ಚೆಚ್ಚು ಕೊಟ್ಟು ನಮ್ಮಲ್ಲಿ 10% 15% ಕೊಟ್ಟಿದ್ದಾರೆ. ದ್ಯಾಟ್ ಆಲ್ಸೋ ಅಫೆಕ್ಟೆಡ್ ದಿ ಹೋಲ್ ಶುಗರ್ ಇಂಡಸ್ಟ್ರಿ. ಅವುಗಳನ್ನು ಸಹಿತ ಗಮನಕ್ಕೆ ತಂದು ರೈತರಿಗೆ ಲಾಭ ಆಗೋದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತೇಳಿ, ಅಪಾಯಿಂಟ್ಮೆಂಟ್ ಬೇಗ ಕೊಡಿಸಿ ಅಂತೇಳಿ. ನಾನು ರೈತರಿಗೆ ಮನವಿ ಮಾಡ್ತೇನೆ, ಅವರಿಗೆ ನಮ್ಮ ಸಿಂಪತಿ ನಿಮ್ಮ ಜೊತೆ ಇದೆ. ನಾಳೆ ನೀವು ಏನು ಪ್ರತಿಭಟನೆ ರಸ್ತೆಗೆ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ದಯಮಾಡಿ ನಾಳೆ ರಸ್ತೆ ತಡೆ ಮಾಡೋದು ಬೇಡ, ನ್ಯಾಷನಲ್ ಹೈವೇ ಅಥವಾ ಸ್ಟೇಟ್ ಹೈವೇ ಮೇಲೆ ಧರಣ ಮಾಡೋದನ್ನು ನಿಲ್ಲಿಸಿ ಅಂತೇಳಿ ಮನವಿ ಮಾಡ್ತೇನೆ. ನಾಳೆ ಮತ್ತೆ ಅವರಲ್ಲಿ ಮನವಿ ಮಾಡ್ತೀನಿ. ನಿನ್ನೆ HK ಪಾಟೀಲ್ ಹೋಗುವಾಗ ನಾವು ಯಾವ ಸಭೆಗೂ ಬರಲ್ಲ ಅಂತ ಹೇಳಿದ್ದೀರಿ. ಯಾವಾಗಲೂ ಇಂಥ ಇಶ್ಯೂಗಳಲ್ಲಿ ಪರಸ್ಪರ ಚರ್ಚೆ ಮೂಲಕ ಇತ್ಯರ್ಥ ಮಾಡ್ಕೊಳ್ಬೇಕು ಹೊರತು ಚರ್ಚೆ ಇಲ್ಲದೇ ಯಾವುದನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾಳೆ ಸಭೆಗೆ ಬರ್ರಿ ಅಂತ ಅವರಿಗೆ ಮನವಿ ಮಾಡ್ತೇನೆ. ಅದು ಅಡ್ಮಿನಿಸ್ಟ್ರೇಟಿವ್ ಬಿಡಪ್ಪ, ಅದಕ್ಕೂ ಇದಕ್ಕೂ ಏನು ಮಾಡ್ತೇವೆ. ಈಗ ಸರ್ಕಾರ ಯಾಕೆ ಟ್ರಾನ್ಸ್ಫರ್ ಮಾಡ್ತದೆ ಅಂತಂದರೆ ನಿಮಗೆ ಅದು ಅಡ್ಮಿನಿಸ್ಟ್ರೇಷನ್ ಇದ್ರ ಮೇಲೆ ಮಾಡ್ತೇವೆ, ಅಡ್ಮಿನಿಸ್ಟ್ರೇಟಿವ್ ರಿಕ್ವೈರ್ಮೆಂಟ್ ಮೇಲೆ. ಯಾವುದು ಶುಗರ್ ಹೋಗ್ತದೆ, ಶುಗರ್ ಆಗ್ತದೆ.
ಅದನ್ನು ಮಾತಾಡ್ತೀವಿ ನಾಳೆ ಅದನ್ನು ಮಾತಾಡ್ತೀವಿ. ರೈತರ ಪರವಾಗಿದ್ದೀವಿ ನಾವು ಒಟ್ಟಾರೆಯಾಗಿ ನಮ್ಮ ಸರ್ಕಾರ ರೈತರ ಪರವಾಗಿದೆ. ಇವತ್ತು ಪಂಪ್ಸೆಟ್ಗಳಿಗೆ 19,000 ರೂಪಾಯಿ 19,000 ಕೋಟಿ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಇನ್ನೊಮ್ಮೆ ರಿಪೀಟ್ ಮಾಡಿದ್ರೆ ಎಲ್ಲಾನು ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ. ರೈತರಿಗೆ ಹಿತ ಆಗುವಂಥದ್ದು ಒಂದು ನಾವು ಒಟ್ಟಾರೆಯಾಗಿ ಇಷ್ಟು ಹೇಳ್ತೀನಿ, ನಮ್ಮ ಸರ್ಕಾರ ರೈತರ ಪರ ಇದೆ. ರೈತರಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಎಷ್ಟು ಒತ್ತಡ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಒತ್ತಡ ಹಾಕ್ತೀವಿ. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. FRP ನಿಗದಿ ಮಾಡೋದು, ಕಬ್ಬಿಗೆ ನ್ಯಾಯಯುತವಾದಂಥ ಬೆಲೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. MSP ಕೇಂದ್ರ ಸರ್ಕಾರ ನಿಗದಿ ಮಾಡ್ತಕ್ಕಂಥದ್ದು. ಸಕ್ಕರೆ ಇಂಪೋರ್ಟು ಎಕ್ಸ್ಪೋರ್ಟ್ ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಬೆಲೆ ಶುಗರ್ ಫ್ಯಾಕ್ಟ್ರಿ ಶುಗರ್ದು ಬೆಲೆ ನಿಗದಿ ಮಾಡ್ತಕ್ಕಂಥವ್ರು ಅವರು. ಫ್ಯಾಕ್ಟ್ರಿ ಕಡೆಯಿಂದ ಮ್ಯಾಕ್ಸಿಮಮ್ ಕೊಡಿಸ್ತೀವಿ. ನಾವು ನಾಳೆ ಫ್ಯಾಕ್ಟ್ರಿಯವರಿಂದ ಮ್ಯಾಕ್ಸಿಮಮ್ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. Tomorrow I have called a meeting of sugar factory owners. All the sugar factory owners. I have discussed with them the implementation of the FRP order issued by the Government of India regarding sugar cane. And I also called farmers' representative from Haveri, Belagavi, Bijapur and Bagalkot. I have discussed, I will discuss with the farmers and the owners of the factories, sugar factories, regarding the farmers' agitation. FRP is Government of India's responsibility. And it is the responsibility of, I will bring it to the notice of the farmers that the FRP will be fixed by the Government of India. This year, 2025-26, they have fixed the FRP for recovery percentage of 10.25 per ton, rupees 3,550 rupees, 3,550 rupees, including harvesting and transport cost. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.